ಇದನ್ನು ಮೊನ್ನೆ ಹೊಟ್ಟೆದಾಗ ಕೇಳಿದೆ ಡಾಕ್ಟರ್ ಹತ್ರ. 3 ವರ್ಷ ಆಯ್ತು ಹೊರಗೆ ಏನಾಗೋದಿಲ್ಲ ಹೇಳಿದ್ರಲ್ಲ, ಈಗ 3 ವರ್ಷ ಆಗಿದೆಯಲ್ಲ ಸರ್, ಆ ಡೇಟ್ ಬಂತ ಹತ್ರ, ನಂಗೆ ಅದನ್ನಾದರೂ ಹೇಳಿ. ಇನ್ನೂ ಮನೇಲಿ ಏನಾದರೂ ಮಾಡಬೇಕಿತ್ತು ನಾನು. ಅದು ಮನೆ ಮಾಡೋದು ನೀವು ಸಪ್ರೇಟ್ ಮಾಡಿ, ನಿಮ್ಮ ಆರೋಗ್ಯ ಬಗ್ಗೆ ಅದು ಬೇರೆ ಇಟ್ಕೊಳ್ಳಿ ಮೈಂಡಲ್ಲಿ. ಅದು ಓಡಾಡ್ತಾ ಇರಬೇಕು. ನೀವು ಅದನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ. ಅಲ್ಲ 3 ವರ್ಷ ಆಯಿತಾ, ಹೇಗೆ ಏನಾಗೋದಿಲ್ಲ, ನೀವು ಒಳ್ಳೆಯದೇ ಥಿಂಕ್ ಮಾಡಿ, ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂದರೆ 3ನೇ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿದರು. ಅದು ನನಗೇನಾಗಿದೆ, ಟ್ಯಾಬ್ಲೆಟ್ಸ್ ಪವರಿಗೆ ಕಿಡ್ನಿ ಎಲ್ಲ ಸ್ವಲ್ಪ ಫಂಕ್ಷನ್ಗಳು ಹೆಚ್ಚು ಕಮ್ಮಿ ಆಗ್ತದೆ. ಕಿಡ್ನಿ ಫಂಕ್ಷನು, ಲಿವರ್ ಫಂಕ್ಷನ್ ಚೇಂಜ್ ಆದಾಗ ಟ್ಯಾಬ್ಲೆಟ್ಸ್ ಹೀಟಿಗೆ ದೇಹದಲ್ಲಿ ಬದಲಾವಣೆ ಆಗ್ತದೆ, ಕಲರ್ ಚೇಂಜ್ ಮುಖದಲ್ಲಿ, ಆಮೇಲೆ ಮೋಷನ್ ಆ್ಯಂಡ್ ಯೂರಿನ್ ಹೋಗೋದು ಕಷ್ಟ, ಏನೇನೋ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಆಯಿತು, ಅದನ್ನು ಗುಣಪಡಿಸಲಿಕ್ಕೆ ತಿರುಗಿ ಹಾಸ್ಪಿಟ್ಲಿಗೆ ಸೇರಿದ್ದು. ಅದು ಕ್ಯಾನ್ಸರ್ ಹಾಸ್ಪಿಟ್ಲ್ ಬಿಟ್ಟು ಬೇರೆ ಡಾಕ್ಟರ್ ಹತ್ರ, ಅದು ಅವ್ರಿಗೆ ಬರೀ ಕಿಡ್ನಿ ಅವರನ್ನು ಕರೆಸಿ, ಅದು ಅವ್ರಿಗೆ ಸಹ ಡೌಟು, ಇದು ಟ್ಯಾಬ್ಲೆಟ್ಸ್ ಇದ್ದಾಗಿದೆ ರಿಯಲ್ ಕಿಡ್ನಿ ಎಫೆಕ್ಟ್ ಅಂತ. ಆಮೇಲೆ ಹೇಳಿದೆ, ಇದು 2-3 ಸರಿ ಆಗಿದೆ ನನಗೆ, ಈ ಹೀಟ್ ಟ್ಯಾಬ್ಲೆಟ್ಸಿಗೆ ನಂಗೆ ಈ ಥರ ಆಗ್ತಿರೋದು ಹೇಳಿದ್ಮೇಲೆ ಸ್ವಲ್ಪ ಅದು ಕಿಡ್ನಿ ಕಂಟ್ರೋಲಿಗೆ ಬಂತು ಅವರಿಗೆ. ಅದು ಆದರೂ ಈಗ ಟೆಸ್ಟಿಗೆ ಕೊಟ್ಟಿದ್ದಾರೆ ತಿರ್ಗಾ, ಇವಾಗ ಹೇಗಿದೆ ನೋಡಬೇಕು ಅಂತ. ಇಲ್ಲಿರೋ ಇಲ್ಲೊಬ್ಬರು ವಿನಯ್ ಡಾಕ್ಟರ್ ವಿನಯ್ ಅಂತ ಇವತ್ತು ಬಂದಿದ್ರಲ್ಲ, ಅವರು ಪಾಪ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಕೆಲವೊಂದು ಕಡೆಯಲ್ಲಿ ನಾನು ಮಾಡಿರೋ ಒಳ್ಳೆ ಕೆಲಸಕ್ಕೆ ದೇವರು ಕೆಲವು ಒಳ್ಳೊಳ್ಳೆ ವೈದ್ಯ ನಾರಾಯಣ ಹರಿ ಅಂತಾರಲ್ಲ, ಆ ಥರದ ಡಾಕ್ಟರ್ಗಳು ಸಿಕ್ಕಿದ್ದಾರೆ. ಮಾಡಿದ ಕರ್ಮಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಬೇರೆ ನೋವುಗಳು ಅಭ್ಯಾಸ ಆಗೋಗಿದೆ ನನಗೆ. ಚಿಕ್ಕ ವಯಸ್ಸಿಂದ ನೋವು ತಿಂದವನು ನಾನು, ನನಗೆ ಇದೇನಿಲ್ಲ. ಇವಾಗ ಏನು ನೋಡಿ ನನ್ನನ್ನು ನೋಡೋಕೆ ಎಷ್ಟು ಜನ ಬಂದು, ಇದಕ್ಕಿಂತ ನನಗೆ ಪ್ರೀತಿ ಬೇಕಾ? ಈಗ ನಾರ್ಮಲ್ ಮನ್ಸಿಗೆ ನೀವು ಬರೋಕೆ ಬಿಡ್ತೀರಾ? ಹಂಗೆ ಏನು ಖುಷಿ ಅಲ್ವ ನೀವು ಬರ್ದದೆಲ್ಲ? ಹೋಗೋದು ಎಲ್ಲರೂ ಹೋಗ್ತಾರೆ. ಈಗ ಮೊನ್ನೆ ದಿನೇಶ್ ಮಂಗಳೂರವರು ಹೋದರು, ಅವ್ರನ್ನ ನೀವೆಲ್ಲ ತೋರಿಸಿದೆ ಪಾಪ ಜನರಿಗೆಲ್ಲ, ಪಾಪ ಹಿಂಗೆ ಹೊರಟೋದ್ರು ಅಂತ. ನಾನು ಇನ್ನೂ ಏನು ಜೀವದಲ್ಲಿ ಇದ್ದೀನಿ, ಎದಲಿಕ್ಕಿಲ್ಲ, ಹೊರಡೋದೆ. ಅದೊಂದು ಇದು ಟೈಮ್ ಬಂದರೆ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಗೆ ನಾನು ಬದುಕ್ತೀನಿ ಅಂದರೆ ಯಾರೂ ನನ್ನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ, ಸಾಯೋಕ್ಕೂ ಸಾಧ್ಯ ಇಲ್ಲ. ನನಗೆ ಇದು ಅರಿವಾಗಿದೆ ರೀ, ಸಾಧ್ಯವಿಲ್ಲ. ನನಗೆ ನಾನೇ ಮಾಡ್ಕೊಳಕ್ಕಾಗಲಿಲ್ಲ. ಅಯ್ಯೋ ನನಗೆ ಆಗೋದಿಲ್ಲ, ನೋವು ಬಿಡ್ತೀನಿ. ನೋವಿಗೆ ನಮಗೆ ಇರಿಟೇಷನ್ ಆಗ್ತದೆ. ಮಕ್ಳಿಗೆ ತೋರಿಸ್ತಲ್ಲ, ಈಗ 2 ತಿಂಗಳಿಂದ ಮಕ್ಕಳಿಗೆ ಡಿಪೆಂಡ್, ಮನೆಯಲ್ಲಿ ಬೇರೆ ಹತ್ರ ಡಿಪೆಂಡ್. ಊಟಕ್ಕೆ ಹೇಳೋಕ್ಕಾಗೋದಿಲ್ಲ, 10 ಸರಿ ಎದ್ದು ಓಡಾಡಿದ್ರೆ ನೋವು ಬರ್ತದೆ. ಕಾಲು ಬಳೆ ಇದಿದೆಲ್ಲ ಮರ ಹತ್ರ ಕಾಲೆಲ್ಲ ದಪ್ಪಾಗಿರೋ ಕಷ್ಟ. ಬೇರೆಯವ್ರ ಹತ್ರ ಡಿಪೆಂಡ್ ಆಗಿ ಬದುಕೋದು ನನಗೀಗ ನೋವು, ಬೇರೆನೇ ಇರಲಿಲ್ಲ. ಅದನ್ನು ಆಗಿ ಇಷ್ಟು ದಿವಸ ಫೈಟ್ ಮಾಡಿದವನು ನಾನು, ನನಗೆ ಭಯನೇ ಇಲ್ಲ, ಫೈಟ್ ಮಾಡ್ತಾಯಿದ್ದೆ. ಕಾಲು ಯಾವಾಗ ಲಾಕ್ ಹಾಕಿತ್ತು, ಹೊಟ್ಟೆ ಹಿಂಗೆ ಬಂತಲ್ಲ, ಇದು ಅನುಭವ ಫಸ್ಟ್ ನನಗೆ. ಸ್ವಲ್ಪ ಓಡಾಡಲಿಕ್ಕೆ ಕಷ್ಟ, ಆದರೂ ಓಡಾಡ್ತೀನಿ ನಾನು. ಅಲ್ಲಿ ಗೇಟಿಗೆಲ್ಲ ಹೋಗಿ ಹೊರಗೆಲ್ಲ ನೋಡ್ಕೊಂಬರೋಕ್ಕೆ ಓಡಾಡ್ತೀನಿ. ಡಾಕ್ಟ್ರ್ ನೋಡ್ಕೊಂಡು ಓಡಾಡಿ, ಬಟ್ ಧೈರ್ಯ ಇದ್ದರೆ ಮಾಡಿ, ಏನು ತೊಂದರೆ ಇಲ್ಲ. ಎಲ್ಲೂ ಎಡವಟ್ಟು ಆಗಬಾರ್ದು, ಬೀಳಬಾರ್ದು. ಸೂಜಿ ಎಲ್ಲ ಇದೆ ಒಳಗಡೆ, ನೀಡಲೆಲ್ಲ ಇದೆ, ಅದನ್ನು ನೋಡ್ಕೊಳ್ಳಿ. ಸದ್ಯಕ್ಕೆ ವಾಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಹಾಗೆ ಈಗ ಈ ಸದ್ಯ ಈಗ ಇದ್ರ ಹಿಂದೆ ಏನು ನೆಕ್ಸ್ಟ್ ಏನು ನಾನು ಹೆಜ್ಜೆ ಇಡಬೇಕು, ಎಲ್ಲ ಬರ್ತಿದ್ದಾರೆ ನನಗೆ, ಅದೊಂದು ಖುಷಿ. ಅದೇ ಸಪೋರ್ಟ್ ನಮಗೆ. ಇಷ್ಟು ದಿವಸನೂ ನಾನು ಏನಕ್ಕೆ ನೀವು ಹೇಳಿದ್ರೆ ಧೈರ್ಯವಾಗಿದ್ದೀನಿ ಅಂದರೆ, ನನಗೆ ಫಸ್ಟು ನೀವು ಎಲ್ಲ ಚಾನಲ್ ತೋರಿಸಿದ ತಕ್ಷಣ ಎಲ್ಲರೂ ನನ್ನ ಮುಂದೆ ಬಂದು ನಿಂತರಲ್ಲ, ನಾನು ಹೇಳಿದೆ ಅವಾಗ, ಬೇಡ ಇನ್ನು ಹೆಲ್ಪ್ ಬೇಡ ಅಂತ ಹೇಳಿದ್ದೀನಿ. ಚಾನಲ್ ಬೇಡ, ನನಗೆ ಅವರೆಲ್ಲ ಬಂದಿದ್ದಾರೆ, ಸಾಕು ನನಗೆ ಅಂತ ಹೇಳಿಬಿಟ್ರೆ, ನನಗೆ ಗೊತ್ತಿಲ್ಲ ಮುಂದೆ ಇದು ಏನಾಗುತ್ತೆ. ಸಾಕು, ಇಷ್ಟರಲ್ಲೇ ಸಾಕು, ಗುಣ ಆಗಿದೆಯಲ್ಲ, ಇನ್ನೇನು ಕ್ಯಾನ್ಸರ್ ಗುಣ ಆಗುತ್ತೆ ಅಂತೇಳಿ. ಇವಾಗ ಗೊತ್ತಾಗ್ತುಂಟು, ಕೆಲವು ಇಂಜೆಕ್ಷನ್ಗಳು 2 ಕೋಟಿವರೆಗೆ ಇದೆ, ಒಂದೊಂದು ಇದು ಮೆಡಿಸಿನ್ಸ್ ಇಷ್ಟ ಆಗುತ್ತೆ ಎಂಬುದು ನನಗೆ ಈಗ ಗೊತ್ತಾಗ್ತಿರೋದು. ಸೊ ಈಗ ಮೆಡಿಸಿನ್ ಮಾಡಿಕೊಂಡು ಈಗ